ನಮಸ್ಕಾರ. ವಾಕಿಂಗ್ ಮಾಡುವುದು ಎಲ್ಲರಿಗೂ ಒಂದು ಸಂತಸದ ವಿಷಯ. ಎಸ್ಪೆಷಲಿ ಬೆಳಗಾಗಿದ ತಕ್ಷಣ ನಮ್ಮ ಫ್ರೆಂಡ್ಸ್ದು ಒಂದು ಗ್ಯಾಂಗ್ ಮಾಡಿಕೊಂಡು ನಾವು ಪಾರ್ಕ್ಗಳಲ್ಲಿ ಹೋಗಿ ವಾಕಿಂಗ್ ಮಾಡಿ ತದನಂತರ ಒಂದು ಕಾಫಿ ಬ್ರೇಕ್ ತೊಗೊಳ್ತೀವಲ್ಲ, ಅದು ಎಲ್ಲರೂ ಕಾಯುವಂತಹ ಒಂದು ಸಮಯ. ಹಿಂದಿನ ಎಪಿಸೋಡ್ಸಲ್ಲಿ ನಾನು ವಾಕಿಂಗಿಗೆ ಮುಂಚೆ ನೀವು ಮಾಡುವಂತಹ ವಾರ್ಮಪ್ಗೆ ಒಂದು 2-3 ಎಕ್ಸಸೈಸಸನ್ನು ತಿಳಿಸ್ಕೊಟ್ಟಿದ್ದೆ. ಫಿಟ್ನೆಸ್ ಟೈಮ್ ವಿತ್ ಗೌರಿ ವಿಶ್ವವಾಣಿ TV ಸ್ಪೆಷಲ್ ಇವತ್ತಿನ ಎಪಿಸೋಡಲ್ಲಿ ನಾನು ವಾರ್ಮಪ್ಗೆ ಮಾಡುವಂಥ ಇನ್ನೂ ಒಂದು 2-3 ಎಕ್ಸಸೈಸಸನ್ನು ತಿಳಿಸ್ಕೊಡ್ತೀನಿ. ನೀವು ಹಳೆ ಎಪಿಸೋಡು ಮತ್ತು ಇವತ್ತಿನ ಎಪಿಸೋಡಲ್ಲಿ ಬರುವಂಥ ಎಲ್ಲ ಎಕ್ಸಸೈಸಸನ್ನು ವಾರ್ಮಪ್ ರೂಟೀನ್ ಥರ ವಾಕಿಂಗಿಗೆ ಮುಂಚೆ ದಿನನಿತ್ಯ ಪ್ರಾಕ್ಟೀಸ್ ಮಾಡಿ. ವಾರ್ಮಪ್ ರೂಟೀನ್ ಆ್ಯಡ್ ಮಾಡಿದಾಗ ನಮ್ಮ ದೇಹದ ಕೆಳಭಾಗದಲ್ಲಿ ನಾವು ಬ್ಲಡ್ ಫ್ಲೋವನ್ನು ಕೊಡ್ತೀವಿ. ಅದೇ ರೀತಿ ದೇಹದ ಕೆಳಭಾಗ ಕೂಡ ತುಂಬ ಬಲಶಾಲಿಯಾಗಿ ಶಕ್ತಿಯುತವಾಗುತ್ತೆ. ನಮ್ಮ ದೇಹವನ್ನು ಆ ಚಟುವಟಿಕೆಗೆ ತಯಾರಿಸುವಂತಹ ಮಾತದು. ಇವತ್ತಿನ ಎಪಿಸೋಡಲ್ಲಿ ಮೊದಲನೇ ಎಕ್ಸಸೈಸ್, ನಾವು ನಿಧಾನವಾಗಿ ಕೆಳಗಡೆ ಬಗ್ಗಿ ನಮ್ಮ ಹಸ್ತವನ್ನು ಪಾದದೆತ್ತಡೆಗೆ ತಗೊಂಡೋಗ್ತೀವಿ. ಸಾಧ್ಯ ಆದರೆ ನೆಲಕ್ಕೆ ಟಚ್ ಮಾಡಿ, ನಿಮಗೆ ನೆಲಕ್ಕೆ ಟಚ್ ಮಾಡೋಕ್ಕೆ ಕಷ್ಟ ಆದರೆ ಇಲ್ಲಿ ತನಕ ಬಂದರೂ ಸರಿಯೇ. ನೀವು ಎಕ್ಸ್ಹೇಲ್ ಮಾಡ್ತಾ ಮೇಲ್ಗಡೆ ಬಂದಾಗ ನಿಮ್ಮ ಕೈ ಸೈಡಿಂದ ಮೇಲಕ್ಕೆ ಹೋಗ್ಬಿಟ್ಟು ಪೂರ್ತಿ ಸ್ಟ್ರೆಚ್ ಮಾಡಿಕೊಂಡು 2 ಫಿಂಗರ್ಸನ್ನು ಇಂಟರ್ಲಾಕ್ ಮಾಡಿ ನಿಧಾನವಾಗಿ ಒಂದು ಫುಲ್ ಸ್ಟ್ರೆಚ್ ಕೊಡಿ. ಸ್ಟ್ರೆಚ್ ಕೊಟ್ಟಾಗ ಹಿಂಬಡಿ ಎತ್ತೋಕ್ಕೆ ಸಾಧ್ಯ ಆದರೆ ನೀವು ಹಿಂಬಡಿನ ಎತ್ಬೋದು. ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಹಿಂಬಡಿನ ಕೆಳಗೆ ಇಳಿಸ್ಬಿಟ್ಟು ಆಮೇಲೆ 2 ಕೈಯನ್ನು ಸೈಡಿಂದ ತಗೊಂಡು ತಿರ್ಗಾ ಇನ್ಹೇಲ್ ಮಾಡ್ತಾ ಮತ್ತೆ ಮುಂದಕ್ಕೆ ಬಗ್ಗಿ. ಎಕ್ಸ್ಹೇಲ್ ಮಾಡ್ತಾ ಮೇಲ್ಗಡೆ ಎದ್ದಾಗ ಕೈ ಸೈಡಿಂದ ಮೇಲೆ ಹೋಗಿ ಸ್ಟ್ರೆಚ್ ಕೊಟ್ಟಾಗ ನಿಮಗೆ 2 ಹಿಂಬಡಿ ತೊಗೊಳಕ್ಕೆ ಕಷ್ಟ ಆದರೆ 1 by 1 ಈ ಥರ ನಿಧಾನವಾಗಿ 1 ಹಿಂಬಡಿಯನ್ನು ಮೇಲಕ್ಕೆ ಇಳಿಸಿ, ಇನ್ನೊಂದು ಹಿಂಬಡಿಯನ್ನು ಕೆಳಗಡೆಗೆ ಇಳಿಸಿ. ಇದೇ ಮೂಮೆಂಟು ನೀವು ಸೈಡ್ ಪೊಸಿಷನ್ನಲ್ಲಿ ಸ್ಟ್ರೆಚ್ ಕೊಟ್ಟಾಗ ಒಂದು ಇನ್ಹೇಲ್ ಮಾಡ್ತಾ ಎಕ್ಸ್ಹೇಲ್ ಮಾಡ್ತಾ ಒಂದು ಹಿಂಬಡಿ ಕೆಳಗಿಳಿಸಿದಾಗ ಇನ್ನೊಂದು ಮೇಲೆ ಇರುತ್ತೆ, ಇನ್ನೊಂದು ಕೆಳಗಿಳಿಸಿದಾಗ ಮತ್ತೊಂದು ಮೇಲೆ ಇರುತ್ತೆ. ನಿಧಾನವಾಗಿ ಇಳಿಸಿದ ಮೇಲೆ ಈ ಎಕ್ಸಸೈಸನ್ನು 8ರಿಂದ 10 ಬಾರಿ ನೀವು ವಾರ್ಮಪ್ ರೂಟೀನಲ್ಲಿ ಆ್ಯಡ್ ಮಾಡಬಹುದು. ಇನ್ನು 2ನೇ ಎಕ್ಸಸೈಸಲ್ಲಿ ನಾವು ಲೆಗ್ಗನ್ನು ಸರ್ಕಲ್ಸ್ ಥರ ಮೂವ್ ಮಾಡ್ತೀವಿ. 2 ಡೈರೆಕ್ಷನ್ನಲ್ಲಿ ನೀವು ಲೆಗ್ನ ಈ ಥರ ಸರ್ಕಲ್ ಆಗಿ ಮೂವ್ ಮಾಡ್ಬೋದು. ಬ್ಯಾಲೆನ್ಸ್ ಪ್ರಾಬ್ಲಮ್ ಇದ್ದರೆ ಯಾವುದಾದ್ರೂ ಒಂದು ಸಪೋರ್ಟ್, ನಿಮ್ಮದು ಗ್ರಿಲ್ ಆಗಿರಲಿ, ಗೇಟ್ ಆಗಿರಲಿ, ಅಥವಾ ನಿಮ್ಮ ಪಾರ್ಕಲ್ಲಿ ಯಾವುದೋ ಒಂದು ಮರ, ಕಟ್ಟೆ ಏನಾದರೂ ಒಂದು ಸಿಗುತ್ತೆ, ಅದನ್ನು ಹಿಡ್ಕೊಂಡು ಕೂಡ ನೀವು ಬ್ಯಾಲೆನ್ಸ್ ಮಾಡಿ ಲೆಗ್ನ ಈ ಥರ ಸರ್ಕಲ್ ಥರ ತಿರುಗಿಸ್ಬೋದು. ಈ ಥರ ಲೆಗ್ ಸರ್ಕಲ್ಸ್ ಥರ ಮೂವ್ ಮಾಡುವಾಗ ನಿಮ್ಮದು ಹಿಪ್ ಜಾಯಿಂಟ್ ನಿಧಾನವಾಗಿ ಓಪನ್ ಆಗುತ್ತೆ. ವಾಕಿಂಗ್ ಮಾಡುವಾಗ ಬೇಕಾಗಿರುವಂಥ ವೆರಿ ಇಂಪಾರ್ಟೆಂಟ್ ಜಾಯಿಂಟೇ ಹಿಪ್ ಜಾಯಿಂಟ್. ಇನ್ಹೇಲ್ ಮಾಡ್ತಾ ಎಕ್ಸ್ಹೇಲ್ ಮಾಡ್ತಾ ಈಸಿ ಎಕ್ಸಸೈಸಸನ್ನು ಕೂಡ ನೀವು 8ರಿಂದ 10 ರೆಪಿಟೇಷನ್ ಮಾಡಬಹುದು. ಇನ್ನು 3ನೇ ಎಕ್ಸಸೈಸಸಲ್ಲಿ ನಾವು 2 ಕಾಲನ್ನು ಈ ಥರ ಹೊರಗಡೆ ಇಡ್ತೀವಿ. ನಮ್ಮ ಹಿಪ್ಗಿಂತ ಜಾಸ್ತಿ ವೈಡಾಗಿಡ್ತೀವಿ. ಅದಾದ ನಂತರ ಮುಂದ್ಗಡೆ ಬಗ್ಬಿಟ್ಟು ಒಂದು ಕೈಯನ್ನು ಕೆಳಗಿಳಿಸಿ, ಇನ್ನೊಂದು ಕೈಯನ್ನು ಆಕಾಶದ ಕಡೆಗೆ ತಿರುಗಿಸಿ. ನಿಮ್ಮದು ಟ್ರಂಕ್ ಫುಲ್ ಸ್ಟ್ರೆಚ್ ಆಗುತ್ತೆ. ಮತ್ತು ಇನ್ಹೇಲ್ ಮಾಡಿಕೊಂಡು ಎಡಗಡೆ ಕೈಯನ್ನು ಕೆಳಗೆ ತಂದರೆ ಬಲಗಡೆ ಕೈಯನ್ನು ಪೂರ್ತಿ ಟ್ವಿಸ್ಟ್ ಮಾಡಿ ಸ್ಟ್ರೆಚ್ ಮಾಡಿ. ಕೆಳಗಡೆ ಬರುವಂತಹ ಕೈ ಎಷ್ಟು ಟಚ್ ಮಾಡಬಹುದೋ ನೋಡಿ. ಟಚ್ ಆಗಲಿಲ್ಲ ಅಂದರೆ ಅದು ಹಿಂಗೆ ಈ ಥರ ಏರಲ್ಲಿದ್ದರೂ ಕೂಡ ತೊಂದರೆ ಇಲ್ಲ. ಈ ವಾರ್ಮಪ್ನಿಂದ ನಾವು ನಮ್ಮದು ಟ್ರಂಕ್ ಅಥವಾ ಏನು ನಮ್ಮ ಮಧ್ಯಭಾಗ, ದೇಹದ ಮಧ್ಯಭಾಗದ ಮಸಲ್ಸನ್ನು ಸ್ಟ್ರೆಚ್ ಮಾಡಿ ನಮ್ಮ ವಾಕಿಂಗಿಗೆ ರೆಡಿ ಮಾಡ್ಕೊಳ್ತೀವಿ. ಈ ರೂಟೀನ್ ಕೂಡ ನೀವು 8ರಿಂದ 10 ಸಾರಿ ನಿಧಾನವಾಗಿ ಮಾಡಬಹುದು. ಮೊದಲನೇ ಎಪಿಸೋಡಲ್ಲಿ ಮತ್ತು ಇವತ್ತಿನ ಎಪಿಸೋಡಲ್ಲಿ ತೋರಿಸಿರುವಂತಹ ಎಲ್ಲ ವಾರ್ಮಪ್ ಎಕ್ಸಸೈಸಸನ್ನು ನೀವು 8ರಿಂದ 10 ಸಾರಿ ಕೂಡ ಮಾಡಿದ್ರೂ ಕನಿಷ್ಠ 7ರಿಂದ 8 ನಿಮಿಷ ನೀವು ವಾರ್ಮಪ್ ಮಾಡಬಹುದು. ವಾರ್ಮಪ್ ಆದ ನಂತರ ನಿಮ್ಮ ವಾಕಿಂಗ್ ತುಂಬ ಸುಲಭವಾಗಿ ಒಂದು ವೇಗದಲ್ಲಿ ನೀವು ತೊಗೊಂಡು ಹೋಗಬಹುದು. ವಾರ್ಮಪ್ ಎಕ್ಸಸೈಸಸ್ ಟ್ರೈ ಮಾಡಿ, ಹೇಗನ್ಸುತ್ತೆ ಅಂತ ಕಮೆಂಟಲ್ಲಿ ನನಗೂ ಕೂಡ ತಿಳಿಸಿ. ವಿಶ್ವವಾಣಿ TV ಸ್ಪೆಷಲ್ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇಷ್ಟೊತ್ತು ನೀವು ಇದ್ದಿದ್ದಕ್ಕೆ ತುಂಬ ಧನ್ಯವಾದಗಳು.